ನೋಡಿ ಡಿಕ್ಕಿ ಓಪನ್ ಮಾಡ್ತೀರಾ, 4 ಬೋಲ್ಟು ಆ ಕಡೆ ಈ ಕಡೆ 4 ಬೋಲ್ಟು. ಇದೇನಕ್ಕಂದರೆ ನಿಮಗೆ ಫ್ರಂಟು ಲೈಟ್ ಆನ್ ಮಾಡಿದ ತಕ್ಷಣ, ಅದು ನೈಟ್ ಹೊತ್ತು ಹೆಡ್ಲೈಟ್ ಆನ್ ಮಾಡಿದ ತಕ್ಷಣ ನಿಮಗೆ ಅದು ರೆಡ್ ಕಲರ್ ಲೈಟ್ ಬರುತ್ತೆ, ಬ್ರೇಕ್ ಹಿಡ್ದಿದ್ದೀರಾ ಅನ್ನೋ ಥರ ಸಿಂಬಲ್ ಲೈಟ್ ಬರುತ್ತೆ. ಆ ಪ್ರಾಬ್ಲಮ್ಗೆ ಇದು ಸರಿ ಹೋಗುತ್ತೆ. ನೋಡಿ ಇಲ್ಲಿ ಬಂದಿದೆ ನೋಡಿ, ಇದು ಕನೆಕ್ಷನ್ನು. ಈ ಕನೆಕ್ಷನ್ ಎಲ್ಲಿ ಹೋಗಿದೆ ಅಂತ ನೋಡ್ಕೊಳ್ಳಿ ನೀವು. ನೋಡಿ ಹಿಂಗೆ ಶೇಕ್ ಮಾಡಿ, ಇದು ಹೋಗಿ ಇಲ್ಲಿ ತಲುಪಿರುತ್ತೆ. ಇಲ್ಲಿ ಬ್ಯಾಕ್ ಲೈಟು ನೋಡಿ ಕಾಣಿಸ್ತಾ ಇದೆಯಾ, ಬ್ಯಾಕ್ ಲೈಟು. ಇದರಲ್ಲಿ ಒಂದು ಸೆನ್ಸಾರ್ ಇರುತ್ತೆ, ಸೆನ್ಸಾರ್ ಅಲ್ಲ, ಒಂದು ಅರ್ಥಿಂಗ್ ಇರುತ್ತೆ. ಈ ಅರ್ಥಿಂಗು ಟಚ್ ಆಗಿಲ್ಲ ಅಂದರೆ ಆ ಥರ ಆಗುತ್ತೆ, ಅಥವಾ ಲೂಸ್ ಆಗಿರುತ್ತೆ, ಇಲ್ಲ ಬಿಚ್ಚಿಬಿಡಿ ಇದನ್ನು. ಆ ಥರ ಕ್ಲಿಯರ್ ಆಗಿಲ್ಲ ಅಂದರೆ ರಿಮೂವ್ ಮಾಡಿ ಬೇರೆ ಬಲ್ಪ್ ಹಾಕಿ, ಇಲ್ಲ ಅಂತಂದರೆ ಇದನ್ನೇ ರೀಕನೆಕ್ಟ್ ಮಾಡಿ, ರಿಮೂವ್ ಮಾಡಿಬಿಡಿ, ಕನೆಕ್ಟ್ ಮಾಡಿ. ಮತ್ತು ಇದು ವಯರು ತಾಗ್ತಾ ಇದೆಯಾ, ಟಚ್ ಆಗ್ತಿದೆಯಾ ನೋಡ್ಕೊಳ್ಳಿ. ಇದು ನೋಡಿ ಸ್ಮಾಲ್ ವಯರ್ ಇದೆ ನೋಡಿ ಸೈಡಲ್ಲಿ, ಈ ಸೈಡಲ್ಲಿ ಇದು ಬ್ಲ್ಯಾಕ್ ಕಲರ್ ವಯರು. ಒಂದೊಂದು ಗಾಡಿಗೆ ಬ್ಲೂ ಕಲರ್ ಬರುತ್ತೆ, ಒಂದು ಗಾಡಿಗೆ ಬ್ಲ್ಯಾಕ್ ಕಲರ್. ಒಟ್ಟಿನ ಅರ್ಥಿಂಗ್ ಇದು, ಅರ್ಥಿಂಗ್. ಅಥವಾ ನಿಮ್ಮ ಗಾಡಿ ಓಡ್ತಾನೆ ಇಲ್ಲ ಅನ್ನೋ ಥರ ಇದ್ದರೆ ಈ ಬಲ್ಪ್ ರಿಮೂವ್ ಮಾಡಿಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ. ಇಂಡಿಕೇಟ್ರ್ ಪಾಡಿಗೆ ಇಂಡಿಕೇಟ್ರ್ ವರ್ಕ್ ಆಗ್ತಾ ಇರುತ್ತೆ, ಆರಾಮಾಗಿ ಯೂಸ್ ಮಾಡ್ಬೋದು. ಇದಷ್ಟೇ ಮಾಮೂಲಿ ಹಾಕ್ಬಿಟ್ಟು ಮುಚ್ಚಲಾಗಿ ತಿರುಗಿಸ್ತಿರಲ್ಲ, ಆ ಥರ ಹಿಂಗೆ ತಿರುಗಿಸೋದಷ್ಟೇ.